22 ವರ್ಷದಿಂದ ಕರ್ನಾಟಕ ಸ್ಪೋರ್ಟ್ಸ್ನೇ ಕೊಂದು ಬಿಸಾಕ್ಬಿಟ್ರಿ ಅಂತ ಅವ್ರೆಲ್ಲಾರ್ಗೂ ತಲೆ ಕೆಡಿಸಿ ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿ ಅವ್ರನ್ನೆಲ್ಲಾರು ಅಡ್ಡ ಕಮಿಟಿ ಆಳು ಮೂಳು ಅಂತ ಮಾಡಿ 12 ಜನ ಮಕ್ಕಳು ಅವ್ರ ಲೈಫ್ ಕಳ್ಕೊಂಡ್ರು, ಸತ್ತೋದ್ರು ಅಂತ ಸ್ಟ್ಯಾಂಪೇಡ್ ಅಲ್ಲಿ ಅಂತ. ಸೊ ಇದಾಗಿದ್ದ 2 ದಿನಕ್ಕೆ ಚೀಫ್ ಮಿನಿಸ್ಟರ್ ಆಫೀಸ್ ಇಂದ ನಿನ್ನ ರಿಲೀವೇ ಮಾಡ್ಬಿಟ್ರು, ಏನು ಪೊಲಿಟಿಕಲ್ ಸೆಕ್ರೆಟರಿ ಇಂದ. ಆರ್ಡರ್ ಕಾಪಿನೂ ನನ್ನ ಹತ್ರ. ಇವ್ರನ್ನ ಇಟ್ಕೊಂಡು ಅದೇನೋ ಹೊಸದಾಗೇನೋ ಅಸೋಸಿಯೇಷನ್ ಮಾಡಿ ಅವ್ರಿಗೆ ರೆಕಗ್ನೇಷನ್ ಕೊಟ್ಟು ಏನ್ ಕೊಟ್ರು ಏನು ವ್ಯಾಲಿಡ್ ಇಲ್ಲ. ವರ್ಲ್ಡ್ ವಾಲಿಬಾಲ್ ಕ್ಲಿಯರ್ ಆಗಿ ಹೇಳ್ಬಿಟ್ಟವ್ರು. ಸ್ನೇಹಿತರೆ, ನಾನು ನಂದಕುಮಾರ್, ನಿಮ್ಮ ನಂದಕುಮಾರ್, ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಸೆಕ್ರೆಟರಿ ಮತ್ತೆ ಫಾರ್ಮರ್ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಇವತ್ತು ಈ ಮುಂದುವರೆದ ಭಾಗವಾಗಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಕರ್ಮಕಾಂಡನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ಗೋವಿಂದರಾಜ್ ಅವರು, ಅನಂತರಾಜ್ ಅವರು ಸುಮಾರು 2002-2003ರಿಂದ ಇವತ್ತವರೆಗೂ 22 ವರ್ಷದಿಂದ ಅವರು ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರ ಬಗ್ಗೆ ಬರೀ ಅವ್ರ ಮೈನಸ್ಸು ಮತ್ತೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಇನ್ನೊಂದು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ದಯಮಾಡಿ ತಪ್ಪು ತಿಳ್ಕೊಂಬೇಡಿ. ಯಾಕಂದ್ರೆ ಸತ್ಯ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ. ಇವರು ಕ್ರೀಡಾ ಕ್ಷೇತ್ರಕ್ಕೆ ಮಾರಕ, ಇವರಿಬ್ರು ಅಂತ. ಎಷ್ಟೋ ಅಸೋಸಿಯೇಷನ್ಗಳು ಉಳಿವು ಹಂಚಿಗೆ ಹೋಗ್ಬಿಟ್ಟಿದೆ, ಎಷ್ಟೋ ಅಸೋಸಿಯೇಷನ್ಸ್ ಅಂತ. ಒಲಿಂಪಿಕ್ ಅಸೋಸಿಯೇಷನ್ ಅಂದ್ರೆ ಇವ್ರು ಮಾಡ್ಬೇಕಾಗಿರೋದು ವಾಲಿಬಾಲ್ ಗೇಮ್ ಪ್ರಮೋಷನ್, ಸ್ಪೋರ್ಟ್ಸ್ ಪ್ರಮೋಷನ್ ಇವೆಲ್ಲ ಮಾಡ್ಬೇಕು. ಇವ್ರು ರಾಜಕೀಯದ ಅನುಕೂಲಕ್ಕೆ ರಾಜಕೀಯ ಚಟುವಟಿಕೆಗಳು ಮಾಡ್ಕೊಳ್ಳೋದಕ್ಕೆ ಒಂದು ಒಲಿಂಪಿಕ್ ಅಸೋಸಿಯೇಷನ್ ಅಂತ ಒಂದು ವೇದಿಕೆ ಮತ್ತೆ ಅದೊಂದು ಕಚೇರಿನ ಇಟ್ಕೊಂಡು ಅವ್ರು ಆಟ ಆಡ್ತಾವ್ರು ಅಷ್ಟೇ ಅಂತ. ನಾನು ಇವತ್ತು ಏನೇ ಕೇಳ್ತಾ ಇದ್ದೀನಲ್ಲ, ಇದೆಲ್ಲದಕ್ಕೂ ನನ್ನ ಹತ್ರ ದಾಖಲೆಗಳು ಐತೆ ಅಂತ. ಸನ್ಮಾನ್ಯ ಗೋವಿಂದರಾಜ್ ಅವರೇ, ನಿಮ್ಮ ಎದೆ ಮೇಲೆ ನೀವು ಕೈ ಇಟ್ಕೊಂಡು ನೀವು ಹೇಳಿ ಅಂತ. ನೀವು ರಾಜ್ಯ ಕ್ರೀಡಾ ಸಂಸ್ಥೆಗಳಲ್ಲಿ ನೀವು ಅವ್ರಿಗೆ ನೆಮ್ಮದಿಯಾಗಿ ಕೆಲಸ ಮಾಡಕ್ ಬಿಟ್ಟಿದ್ದೀರಾ, ಮತ್ತೆ ಯಾರನ್ನ ನೀವು ಉಳಿಯಕ್ ಬಿಟ್ಟಿದ್ದೀರಾ, ಯಾರನ್ನ ಅವ್ರವ್ರ ಗೇಮ್ಗಳನ್ನ ನಡೆಸ್ಕೊಂಡು ಅವ್ರು ನೆಮ್ಮದಿಯಾಗಿ ಹೋಗಕ್ ಬಿಟ್ಟಿದ್ದೀರಾ, ಯಾರನ್ನೂ ಬಿಡ್ಲಿಲ್ಲ ಅಂತ. ನಿಮ್ಮ ಸರ್ವೈವಲ್ಗೆ ನಿಮ್ಮಿಬ್ಬರು ಸರ್ವೈವಲ್ಗೆ ಅಂತ ನೀವು ಅವನ ಅನಂತರಾಜು ಅವನೊಂದು ಧೃತರಾಷ್ಟ್ರ ಇದ್ದಂಗೆ ಅಂತ ಅವ್ನು ಇಕ್ಕೊಂಡು 22 ವರ್ಷದಿಂದ ಕರ್ನಾಟಕ ಸ್ಪೋರ್ಟ್ಸ್ನೇ ಕೊಂದು ಬಿಸಾಕ್ಬಿಟ್ರಿ ಅಂತ. ನಿಮ್ಮಿಂದ ಏನು ಕರ್ನಾಟಕ ಸ್ಪೋರ್ಟ್ಸ್ಗೆ ಏನು ಒಳ್ಳೇದಾಗಲ್ಲ. ನೀವೇನೋ ಒಂದು 5 ಸ್ಟೇಟ್ ಅವಾರ್ಡ್ಗಳು, ಒಲಿಂಪಿಕ್ ಅವಾರ್ಡ್ಗಳು ಅವು ಇವು ಕೊಡ್ಬೋದು. ನಾನ್ ಕೇಳೋದು IOE ಇಂದ ಬಂದಿರೋ ದುಡ್ಡು ಏನಾಯ್ತು, ಬೇರೆ ಸ್ಪಾನ್ಸರ್ಶಿಪ್ಗಳು ಬಂದಿರೋ ದುಡ್ಡು ಏನಾಯ್ತು, ಇವೆಲ್ಲ ಏನಾಯ್ತು ಅನ್ನೋದನ್ನ ನೀವು ಬಹಿರಂಗವಾಗಿ ತರಬೇಕಲ್ವಾ. ಅನಂತರಾಜು ನೀನೊಬ್ಬ ಸೆಕ್ರೆಟರಿ ಜನರಲ್ ಅನ್ನಿಸ್ಕೊಂಡ್ರು. ಅವನು ಭಾರತೀಯ ವಾಲಿಬಾಲ್ ಫೆಡರೇಷನ್ಗೆ ಕೇಂದ್ರ ಕ್ರೀಡಾ ಸಚಿವಾಲಯ, ಕೇಂದ್ರ IOA ಇಂದ ಮತ್ತೆ FIVB ಇಂದ ಮಾನ್ಯತೆ ಇಲ್ಲ. ಇಲ್ಲೇ ಇದೆ ಲೆಟ್ರು, ಮಾನ್ಯತೆನೇ ಇಲ್ಲ. ಅದ್ರಲ್ಲೂ FIVB ಅವರು ಹೇಳೋರೆ, ನೀವು ಸ್ಟೇಟ್ ಅಸೋಸಿಯೇಷನ್ಸ್ಗಳದೆಲ್ಲ ಅಫಿಲಿಯೇಷನ್, ಅವ್ರದ್ದು ಎಲೆಕ್ಷನ್ಗಳು, ಒಳ್ಳೊಳ್ಳೆ ಅಸೋಸಿಯೇಷನ್ಸ್ನೆಲ್ಲ ಡಿಸ್ಟರ್ಬ್ ಮಾಡಿ ನೀವು ಈ ತರ ಎಲ್ಲ ಮಾಡಿದ್ದೀರಾ, ಅದಕ್ಕೆ ನಿಮ್ಗೆ ಮಾನ್ಯತೆ ಕೊಡಲ್ಲ ಅಂತ ಹೇಳೋರೆ. ಇಷ್ಟೆಲ್ಲ ವಿಚಾರ ಗೊತ್ತಿದ್ರು ನೀವು ನಮ್ಮ ಸ್ಟೇಟ್ ಅಲ್ಲಿ ಈ 3 ಅಡ್ಡ ಕಮಿಟಿಗೆ ಜೀವ ಕೊಟ್ಟವ್ರೆ ನೀವು 18ರಿಂದ. ಅವನು ಆಂಥೋನಿ ಜೋಸಫ್, ಹರೀಶು, ಶಶಿ, ಇವರು ಹುಡುಗರು ಎಲ್ಲ ಅಸೋಸಿಯೇಷನ್ ನಲ್ಲಿ ಇದ್ದವರು. ಅವರು ಹರೀಶು ಅವ್ರು ರಾಜಾಜಿನಗರದಲ್ಲಿ ವಾಲಿಬಾಲ್ಗೆ ಏನೋ ಒಂದಷ್ಟು ಕೆಲಸ ಮಾಡ್ತಾ ಇದ್ದ. ನಾವು ಅವನು ಯೂನಿವರ್ಸಿಟಿ ವಾಲಿಬಾಲ್ ಪ್ಲೇಯರು, ಏನೋ ವಾಲಿಬಾಲ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ತಂದ್ವಿ. ಅವ್ರೆಲ್ಲಾರ್ಗೂ ತಲೆ ಕೆಡಿಸಿ ಅವ್ರಿಗೆಲ್ಲ ಇದು ಮಾಡಿ ಬ್ರೈನ್ ವಾಶ್ ಮಾಡಿ ಅವ್ರನ್ನೆಲ್ಲಾರು ಅಡ್ಡ ಕಮಿಟಿ ಆಳು ಮೂಳು ಅಂತ ಮಾಡಿ ಅವ್ರೆಲ್ಲಾರನು ಹೊರ್ಗಡೆ ಹೋಗೋ ತರ ಮಾಡ್ಬಿಟ್ಟೆ ಅಂತ ಗೋವಿಂದರಾಜು, ಅನಂತರಾಜು ಅಂತ. ಇವಾಗ ಈ ಹುಡುಗರು ಯಾರೋ ಸಣ್ಣ ಹುಡುಗರು, ಇವರು ನಾನೇ ಬೆಳೆಸಿರೋ ಹುಡುಗರು, ಇವ್ರನ್ನ ಇಟ್ಕೊಂಡು ಅದೇನೋ ಹೊಸದಾಗೇನೋ ಅಸೋಸಿಯೇಷನ್ ಮಾಡಿ ಅವ್ರಿಗೆ ರೆಕಗ್ನೇಷನ್ ಕೊಟ್ಟು ಏನ್ ಕೊಟ್ರು ಏನು ವ್ಯಾಲಿಡ್ ಇಲ್ಲ. ವರ್ಲ್ಡ್ ವಾಲಿಬಾಲ್ ಕ್ಲಿಯರ್ ಆಗಿ ಹೇಳ್ಬಿಟ್ಟವ್ರು. ಬೇಕಾದ್ರೆ ಈ ಕಾಪಿನೂ ನಾನು PDF ಫಾರ್ಮೆಟ್ ಅಲ್ಲಿ ಈ ವಿಡಿಯೋ ಜೊತೆಲಿ ಹಾಕ್ತೀನಿ ಅಂತ. ನೀವಿಬ್ರು ಕ್ರೀಡಾ ಕ್ಷೇತ್ರಕ್ಕೆ ಮಾರಕ. ನೀವಿಬ್ರು ಕ್ರೀಡಾ ಕ್ಷೇತ್ರನ ಕರ್ನಾಟಕ ಅಲ್ಲಿರೋ ಕ್ರೀಡಾ ಕ್ಷೇತ್ರನ ಸರ್ವನಾಶನ ಮಾಡಕ್ ಬಿಟ್ರಿ ಅಂತ. ಮತ್ತೆ ಇತ್ತೀಚೆಗೆ ನೀವು ಗೋವಿಂದರಾಜ್ ಅವರೇ, ನೀವು ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಿ ಅಂತ. ನಿಮ್ಮನ್ನ ಏನಕ್ಕೆ ತೆಗೆದ್ರು ಪೊಲಿಟಿಕಲ್ ಸೆಕ್ರೆಟರಿಯಿಂದ? ಈ RCB ಕ್ರಿಕೆಟ್ ಒಂದು ಫಂಕ್ಷನ್ ಮಾಡಿಸಿ ವಿಧಾನಸೌಧ ಹತ್ರ, ಅಲ್ಲಿಂದ KSC ಅಲ್ಲಿ ಇವೆಲ್ಲ ಆಗೋದಕ್ಕೂ ನೀವೇ ಕಾರಣ ಅಂತ. ನಿಮ್ಮಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಗಣನೀಯ ರಾಜ್ಯಪಾಲರು ಇವರೆಲ್ಲರಿಗೂ ಮುಖಭಂಗ ಆಯ್ತು, ಅವಮಾನ ಆಯ್ತು ಅಂತ. 12 ಜನ ಮಕ್ಕಳು ಅವ್ರ ಲೈಫ್ ಕಳ್ಕೊಂಡ್ರು, ಸತ್ತೋದ್ರು ಅಂತ ಸ್ಟ್ಯಾಂಪೇಡ್ ಅಲ್ಲಿ ಅಂತ. ಸೊ ಇದಾಗಿದ್ದ 2 ದಿನಕ್ಕೆ ಚೀಫ್ ಮಿನಿಸ್ಟರ್ ಆಫೀಸ್ ಇಂದ ನಿನ್ನ ರಿಲೀವೇ ಮಾಡ್ಬಿಟ್ರು, ಏನು ಪೊಲಿಟಿಕಲ್ ಸೆಕ್ರೆಟರಿ ಇಂದ. ಆರ್ಡರ್ ಕಾಪಿನೂ ನನ್ನ ಹತ್ರ ಐತೆ ಅಂತ. ಇನ್ನೂ ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಇದು ಮಾಡ್ತೀವಿ, ದ್ವೇಷ ನನ್ ಮೇಲೆ ಸಾಧಿಸು, ನೀನ್ ಏನ್ ಬೇಕಾದ್ರೂ ಮಾಡು. ನಾನಂತೂ ನಾನು ಹಿಡ್ದಿರೋದನ್ನ ನಾನು ಬಿಡಲ್ಲ, ನನ್ಗೆ ಏನಾದ್ರೂ ಪರವಾಗಿಲ್ಲ.
ನನ್ಗೆ ಏನ್ ತೊಂದರೆ ಆದ್ರೂ ಪರವಾಗಿಲ್ಲ, ಈ ಕ್ರೀಡಾ ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಬಂದು ಕರ್ನಾಟಕದಲ್ಲಿ ಒಳ್ಳೆ ಪದಾಧಿಕಾರಿಗಳು ನಮ್ಮ ಒಲಿಂಪಿಕ್ ನಡೆಸಿ ಎಲ್ಲ ರಾಜ್ಯ ಅಸೋಸಿಯೇಷನ್ಗಳಿಗೆ ಒಳ್ಳೇದ್ ಮಾಡಿ, ಕ್ರೀಡಾಪಟುಗಳಿಗೆ ಒಳ್ಳೇದ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಸುಭದ್ರಾಗಿ ಸುರಕ್ಷಿತವಾಗಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಆಡೋದಕ್ಕೆ ಅವಕಾಶ ಆಗ್ಬೇಕು. ಹೆಣ್ಮಕ್ಳಿಗೆ ಇವತ್ತು ಸೆಕ್ಯೂರಿಟಿ ಇಲ್ಲ, ಹೆಣ್ಣು ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಸೆಕ್ಯೂರಿಟಿ ಇಲ್ಲ. ಯಾಕೆ ಅಂತಂದ್ರೆ ಅದು ವಿಚಾರ ನಾನೇನು ಹೇಳೋದು, ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು ಅಂತ ಇಷ್ಟು ಹೇಳ್ದ. ನೀವು ಇದನ್ನೆಲ್ಲ ತಿದ್ಕೊಂಡು ಸರಿ ಮಾಡ್ಕೊಂಡು, ಇಲ್ಲಾಂದ್ರೆ ಆಯ್ತು, ನಿಮ್ ಟೆನ್ಯೂರ್ ಆಯ್ತು ರೀ, ನಿಮ್ ಟೆನ್ಯೂರ್ ಆಯ್ತು, ದಯಮಾಡಿ ರಾಜೀನಾಮೆ ಕೊಡಿ, ಬರ್ಲಿ ಹೊಸ ಜನರೇಷನ್, ಹೊಸಬರು ಬರ್ಲಿ, ನಡೆಸ್ಕೊಂಡು ಹೋಗ್ಲಿ ಅಂತ ಈ ಒಂದು ವಿಡಿಯೋ ಮುಖಾಂತರ ನಾನು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದೇನಂದ್ರೆ, ದಯಮಾಡಿ ನೀವು ಅವ್ರನ್ನ ಪೊಲಿಟಿಕಲ್ ಸೆಕ್ರೆಟರಿಯಿಂದ ಬಿಡುಗಡೆ ಮಾಡಿ ಅದೊಂದು ಒಳ್ಳೆ ಕೆಲಸ ಮಾಡಿದ್ರೆ. ಅದೇ ರೀತಿ ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಹಿಡಿದಿರೋ ಗ್ರಹಣ ಈ ಗೋವಿಂದರಾಜು ಮತ್ತೆ ಅನಂತರಾಜು, ದಯಮಾಡಿ ಅವ್ರಿಬ್ಬರನ್ನು ಹೊರಗಡೆ ಕಳಿಸ್ಬಿಟ್ಟು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗೆ ಹೊಸ ಒಂದು ಚುನಾವಣೆ ಮಾಡಿ ಹೊಸಬರು ಬಂದು, ನಾನು ಅಂತ ಅಲ್ಲ, ಯಾರನ್ನ ಬರ್ಲಿ ಹೊಸಬರು ಬರ್ಲಿ, ಟ್ರಾನ್ಸ್ಪರೆಂಟ್ ಆಗಿ ಅಕೌಂಟಬಿಲಿಟಿ ಇದ್ದು ಚೆನ್ನಾಗಿ ನಡೆಸ್ಕೊಂಡು ಹೋಗುವಂತ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಕೇಳ್ಕೊಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.